ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ದಾನಿಯೇಲ್ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 28ನೇ ವಾಕ್ಯ. ಈ ದಾನಿಯೇಲನು ದಾರ್ಯಾವೇಶನ ಆಳ್ವಿಕೆಯಲ್ಲಿಯೂ ಪಾರಸಿಯನಾದ ಕೋರೆಷನ ಆಳ್ವಿಕೆಯಲ್ಲಿಯೂ ಘನವಂತನಾಗಿ ಬಾಳಿದನು. ಯಾವ ದಾನಿಯೇಲ? ಈ ದಾನಿಯೇಲ ಅಂತ ಕೊಟ್ಟು. ಯಾವ ದಾನಿಯೇಲ? ಸಿಂಹದ ಗುಹೆಯಲ್ಲಿ ಹೋಗಿ ಜೀವಂತವಾಗಿ ಹೊರಗೆ ಬಂದಂತಹ ದಾನಿಯೇಲ. ಸಿಂಹದ ಗುಹೆಗೆ ಹೋಗಿ ಜೀವಂತವಾಗಿ ಬಂದವರ ಚರಿತ್ರೆ ಈ ಲೋಕದಲ್ಲಿಲ್ಲ. ಸಿಂಹದ ಗುಹೆಗೆ ಹೋಗಿ ಸಿಂಹದ ಕೈಗೆ ಸಿಕ್ಕಾಕ್ಕೊಂಡು ಒಂದು ರಾತ್ರಿಯೆಲ್ಲ ಸಿಂಹದ ಜೊತೆಯಲ್ಲಿ ಕಳೆದು ವಾಪಸ್ ಬಂದವರು ಯಾರಾದರೂ ಇದ್ದಾರಾ? ಎಂದಿಗೂ ಇಲ್ಲ, ಎಲ್ಲೂ ಇಲ್ಲ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಈ ದಾನಿಯೇಲ. ಯಾವ ದಾನಿಯೇಲ? ಸಿಂಹದ ಗುಹೆಯಿಂದ ಹೊರಗೆ ಬಂದಂತಹ ದಾನಿಯೇಲ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಬಂದಂತಹ ಶತ್ರುವಿನ ಆ ಶೋಧನೆಗಳ ಮಧ್ಯದಲ್ಲಿ ಅದರಲ್ಲಿ ಸಿಕ್ಕಾಕ್ಕೊಂಡು ಅಲ್ಲೇ ನಾವು ಸಾಯ್ತೇವೆ ಅಂತ ಯೋಚನೆ ಮಾಡಿದಾಗಲೂ ಶತ್ರುವಾದ ಸೈತಾನನು ಹಾಕಿದಂತಹ ಬಂಧನಗಳನ್ನು, ಆ ಒಂದು ಬಲೆಗಳನ್ನು ಕಿತ್ತು ಹಾಕಿ ಅಲ್ಲಿಂದ ನಮಗೆ ರಕ್ಷಣೆ ಕೊಟ್ಟಂತಹ ಒಬ್ಬ ದೇವರು, ಅಲ್ಲಿಂದ ನಮ್ಮನ್ನು ಬಿಡಿಸಿ ಇವತ್ತು ಘನವಂತರಾಗಿ ಬಾಳುವುದಕ್ಕೆ ಸಹಾಯ ಮಾಡಿದಂತಹ ಒಬ್ಬ ದೇವರು, ಆತನು ಇಂದಿಗೂ ಜೀವಿಸ್ತಾ ಇದ್ದಾನೆ. ದಾರ್ಯಾವೇಶನ ಕಾಲದಲ್ಲಿ ದಾನಿಯೇಲನಿಗೆ ವಿರುದ್ಧವಾಗಿ ಕಾರ್ಯಗಳು ನಡೀತದೆ. ಅವನನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು, ಅವನನ್ನು ಹಾಳು ಮಾಡಬೇಕು, ಅವನನ್ನು ಕೆಳಗಿಳಿಸ್ಬೇಕು, ಅವನು ಉಳಿಬಾರ್ದು ಇಲ್ಲಿ. ಇದು ಮಾತ್ರ ವಿರೋಧಿಗಳ ಆಸೆಯಾಗಿತ್ತು. ಆದರೆ ದಾನಿಯೇಲ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಅವನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾ ಮುಂದೆ ಸಾಗ್ತಾ ಇದ್ದಾಗ ಅವನ ಜೀವಿತದಲ್ಲಿ ಬಂದಂತಹ ಸಮಸ್ಯೆಗಳ ಮಧ್ಯದಲ್ಲಿ, ಗುಹೆಯ ಅನುಭವದ ಮಧ್ಯದಲ್ಲಿ ಅವನು ನಿರಾಶೆ ಪಡಲಿಲ್ಲ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಸಿಂಹಗಳ ನಡುವೆ ಸಿಕ್ಕಿಕೊಂಡಂತಹ ಅನುಭವ ಅಥವಾ ಶತ್ರುವಾದ ಸೈತಾನನು ನಿನಗೆ ವಿರುದ್ಧವಾಗಿ ಅನೇಕರನ್ನು ಎಬ್ಬಿಸಿ ಬಿಟ್ಟಿರಬಹುದು, ಅನೇಕರು ನಿನಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡ್ತಾ ಇರ್ಬೋದು. ಆದರೆ ನೀನು ಒಂದು ವಿಷಯವನ್ನು ನಂಬಬೇಕು, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೆ ಬಿಡುಗಡೆಯನ್ನು ಕೊಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನನ್ನು ರಕ್ಷಿಸುವಂತಹ ಒಬ್ಬ ದೇವರಿದ್ದಾನೆ. ಆ ವಾಕ್ಯ ಹೇಳ್ತದೆ, ಈ ದಾನಿಯೇಲ ನಿನ್ನ ಕುರಿತಾಗಿ ಹೇಳ್ತದೆ. ಈ ವ್ಯಕ್ತಿ ಯಾಕೆ ಗೊತ್ತಾ? ನಿನ್ನ ಜೀವಿತದಲ್ಲಿ ಬರುವುದಕ್ಕೆ ಸಾಧ್ಯವೇ ಇಲ್ಲದಂತಹ ಸನ್ನಿವೇಶಕ್ಕೆ, ಸ್ಥಳಕ್ಕೆ ನಿನ್ನನ್ನು ಕರ್ಕೊಂಡು ಬರುವುದಕ್ಕೆ ದೇವರಿಗೆ ಶಕ್ತಿ ಇದೆ. ಈ ಬೆಳಗ್ಗೆ ಕರ್ತನಿಗೆ ಹೇಳು, ದೇವರೇ, ನೀನು ನನ್ನ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಈ ಮಟ್ಟಕ್ಕೆ ನಾನು ಬರುವುದಕ್ಕೆ ಸಾಧ್ಯವೇ ಇರಲಿಲ್ಲ. ನಮ್ಮ ಹಿಂದಿನ ಅನುಭವಗಳನ್ನು ನೋಡುವಾಗ, ಇಂದಿನ ಜೀವಿತಗಳನ್ನು ನಾವು ನೋಡುವಾಗ, ಎಂದಿಗೂ ನಾವು ದೇವರ ಸನ್ನಿಧಿಗೆ ಬರುವುದಕ್ಕೆ ಯಾವ ಯೋಗ್ಯತೆಯೂ ನಮಗೆ ಇಲ್ಲದೇ ಇದ್ದಂತಹ ಸಮಯದಲ್ಲಿ, ಅಥವಾ ಈ ಒಂದು ಸನ್ನಿವೇಶದಲ್ಲಿ ನಿಲ್ಲುವುದಕ್ಕೆ ಯಾವ ಯೋಗ್ಯತೆ ನಮಗೆ ಇಲ್ಲದೇ ಇದ್ದಂಥ ಸನ್ನಿವೇಶದಲ್ಲಿ ಎಷ್ಟೋ ಇಕ್ಕಟ್ಟುಗಳು, ವೇದನೆಗಳು, ದುಃಖಗಳು ನಮ್ಮನ್ನು ಹಿಡಿದು ತಿನ್ನುವುದಕ್ಕಾಗಿ ಬಂದಾಗ, ಸಿಂಹಗಳೋಪಾದಿಯಲ್ಲಿ, ಬೆಂಕಿಯೋಪಾದಿಯಲ್ಲಿ, ನೀರಿನೋಪಾದಿಯಲ್ಲಿ ನಮ್ಮನ್ನು ಮುಳುಗಿಸಿ ಬಿಡುವುದಕ್ಕೆ, ದಹಿಸಿ ಬಿಡುವುದಕ್ಕೆ ಬಂದಾಗ ಅದರ ಮಧ್ಯದಿಂದ ನನ್ನನ್ನು, ನಿಮ್ಮನ್ನು ಬಿಡಿಸಿದಂತಹ ಒಬ್ಬ ದೇವರು, ಅದರೊಳಗಿಂದ ಬಿಡಿಸಿದಂತಹ ದೇವರು, ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ನಿನ್ನನ್ನು ನೋಡಿ ಜನ ಹೇಳ್ತಾರೆ, ಅಂಥ ಬೆಂಕಿಯಿಂದ ಬಿಡುಗಡೆ ಹೊಂದಿದಂತಹ ವ್ಯಕ್ತಿ, ಅಂಥ ನೀರುಗಳಿಂದ ಮುಳುಗಿಸಲ್ಪಡದೆ ಜೀವಂತವಾಗಿ ಬಂದಂತಹ ವ್ಯಕ್ತಿ, ಆ ದೇವರು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ದಾನಿಯೇಲನ ಕುರಿತು ಹೇಳ್ತದೆ, ಅವನು ದಾರ್ಯಾವೇಶನ ಆಳ್ವಿಕೆಯಲ್ಲಿ ಮಾತ್ರವಲ್ಲ, ಪಾರಸಿಯ ರಾಜನಾದ ಕೋರೆಷನ ಆಳ್ವಿಕೆಯಲ್ಲಿಯೂ ಸಹ ಅವನು ಘನವಂತನಾಗಿ ಬಾಳ್ತಾ ಇದ್ದಾನೆ. ದಾನಿಯೇಲನ ಕುರಿತಾಗಿ ನಾವು ನೋಡುವಾಗ, ನೆಬೂಕದ್ನೆಚ್ಚರನ ಕಾಲದಿಂದ ಘನವಂತನಾಗಿ ಬರ್ತಾ ಇದ್ದಾನೆ. ನೆಬೂಕದ್ನೆಚ್ಚರನ ಕಾಲ, ನಂತರ ಬೆಲ್ಶಚ್ಚರನ ಕಾಲ, ದಾರ್ಯಾವೇಶನ ಕಾಲ, ಇಲ್ಲಿ ಕೋರೆಷನ ಕಾಲ, ಎಲ್ಲ ಕಾಲದಲ್ಲೂ, ಅಂದರೆ ಒಂದು ರೀತಿ ಹೇಳಬೇಕು ಅಂದರೆ ಬಾಬೆಲ್ ಸಾಮ್ರಾಜ್ಯದಲ್ಲಿಯೂ, ಮೇದ್ಯ ಸಾಮ್ರಾಜ್ಯದಲ್ಲಿಯೂ, ಪಾರಸಿಯ ಸಾಮ್ರಾಜ್ಯದಲ್ಲಿಯೂ ಅವನು ಘನವಂತನಾಗಿ ಬಾಳ್ತಾ ಇದ್ದಾನೆ. ಯಾಕೆ ಗೊತ್ತಾ? ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಾ, ದೇವರ ಚಿತ್ತವನ್ನು ಅನುಸರಿಸುತ್ತಾ, ದೇವರಿಗಾಗಿ ಜೀವಿಸ್ತಾ ಇದ್ದದರಿಂದ ಅವನ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡಿದರೆ, ಈ ಬೆಳಗ್ಗೆ ದೇವರ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಬರುವಂತಹ ಇಕ್ಕಟ್ಟುಗಳ ಮಧ್ಯದಲ್ಲಿ, ವೇದನೆಗಳ ಮಧ್ಯದಲ್ಲಿ, ದುಃಖದ ಮಧ್ಯದಲ್ಲಿ ನಿನಗಾಗಿ ಅದ್ಭುತವನ್ನು ಮಾಡುವ
ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ನಿನಗಾಗಿ ಕಾರ್ಯವನ್ನು ಮಾಡುವ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆತನು ನಿನ್ನನ್ನು ಕೈ ಬಿಡೋದಿಲ್ಲ. ದಾನಿಯೇಲನನ್ನು ಅನ್ಯ ದೇಶದಲ್ಲೇ ಉನ್ನತವಾಗಿ ನಡೆಸಿದರೆ, ಅನ್ಯ ಜನರ ಮಧ್ಯದಲ್ಲಿ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡಿದರೆ, ಆ ದೇವರು ನಿನ್ನನ್ನು ಬಿಡಿಸ್ತಾನೆ. ಆ ದೇವರು ನಿನಗೆ ಸಹಾಯ ಮಾಡ್ತಾನೆ. ಆ ದೇವರು ನಿನಗಾಗಿ ಕಾರ್ಯವನ್ನು ಮಾಡ್ತಾನೆ. ಅದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡೋಣ. ಕರ್ತನೇ, ದಾನಿಯೇಲನನ್ನು ರಕ್ಷಿಸಿದ ದೇವರು, ದಾನಿಯೇಲನನ್ನು ಸಿಂಹದ ಗುಹೆಯಿಂದ ಬಿಡಿಸಿದ ದೇವರು ನೀನಾಗಿದ್ದೀಯಪ್ಪ. ನನ್ನನ್ನು ಈ ಕಟ್ಟುಗಳಿಂದ ಬಿಡಿಸು, ಈ ವೇದನೆಯಿಂದ ಬಿಡಿಸು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಾದರೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಇಂದಿನ ಸನ್ನಿವೇಶವನ್ನು ನೀನು ನೋಡಬೇಡ. ಸನ್ನಿವೇಶವನ್ನು ಬದಲಾಯಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಿನಗಾಗಿ ಕಾರ್ಯವನ್ನು ಮಾಡ್ತಾನೆ. ನಿನ್ನನ್ನು ಘನವಂತನಾಗಿ ಮುನ್ನಡೆಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀನು ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರಲಿ ಅಪ್ಪ. ನಾವು ಈ ಕಟ್ಟುಗಳ ಮಧ್ಯದಲ್ಲಿ ನಿರಾಶರಾಗದೆ ನಿನ್ನ ಮುಖವನ್ನು ನೋಡುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.